ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಮನೆಯೆಲ್ಲ ಶಿಫ್ಟಿಂಗ್ ಇದ್ದಿದ್ದರಿಂದ ನನಗೆ ಬ್ಯಾಕ್ ಟು ಬ್ಯಾಕ್ ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಆಗ್ತಾನೇ ಇರಲಿಲ್ಲ. ಮನೆ ಶಿಫ್ಟಿಂಗ್ ಮಾಡ್ತೀವಿ ಅಂತ ಅಂದರೆ ಎಷ್ಟು ಕೆಲಸಗಳಿರುತ್ತೆ. ಸೊ ಬೆಳಗ್ಗೆನೇ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಪೂರ್ತಿ ನಾವಿದ್ದಂಥ ಮನೆಯ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಳ್ಳೋಣ ಅಂತ ಹೇಳಿ ತೊಗೊಂಡಿದ್ದೆ. ಅದನ್ನು ನಾನಿಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾಟ್ ಫಾರ್ ದ ವ್ಯೂ ಪರ್ಪಸ್. ಸೊ ವ್ಯೂ ಪರ್ಪಸ್ಸಿಗಲ್ಲ, ನನಗೆ ಈ ಮನೆ ಒಂದು ತುಂಬಾ ಮೆಮೊರೀಸ್ನ ಕೊಟ್ಟಿದೆ. ಸೊ ಹಾಗಾಗಿ ಆ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡು ಇದನ್ನು ಯೂಟ್ಯೂಬಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಏನು ಮೆಮೊರೀಸ್ನ ಕೊಟ್ಟಿದೆ, ನಾವು ಈ ಮನೆಗೆ ಕಾರಣಾಂತರದಿಂದ ಶಿಫ್ಟ್ ಆದಮೇಲೆ ನಮ್ಮ ಲಡ್ಡು ಹುಟ್ಟಿರೋ ಅಂಥದ್ದು. ಲಡ್ಡು ಹುಟ್ಟಿದ ಆದಮೇಲೆ 1 ವರ್ಷ ನಾವು ಈ ಮನೆಯಲ್ಲೇ ಕಳೆದಿರೋ ಅಂಥದ್ದು. ಹಾಗಾಗಿ ಅವಳಿಗೆ ಫ್ಯೂಚರಲ್ಲಿ ನೋಡಿಕೊಂಡಾಗ ಅವಳು ಹುಟ್ಟಿದ್ದಾಗಿರ್ಬೋದು, ಆಡಿದ್ದಾಗಿರ್ಬೋದು, ಬೆಳೆದಿದ್ದಾಗಿರ್ಬೋದು, ಮನೆ ಯಾವ ರೀತಿ ಇರುತ್ತೆ ಅಂತ ನೋಡ್ಕೊಳ್ಳಿ ಅಂತ ಹೇಳಿ ಒಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಎಂಟ್ರಿ ಆಗ್ತಿದ್ದಂಗೆ ಇಲ್ಲೊಂದು ಹಾಲ್ ಬರುತ್ತೆ. ಹಾಲ್ ಆದಮೇಲೆ ನಮಗೆ ರೈಟ್ ಸೈಡಲ್ಲಿ ಒಂದು ರೂಮ್ ಬರುತ್ತೆ. ಈ ರೂಮ್ನ ನಾವು ಅಷ್ಟಾಗಿ ಏನು ಯೂಸ್ ಮಾಡೋದಿಲ್ಲ. ಸ್ಟೋರ್ ರೂಮ್ ಆಗಿಯೇ ನಾವು ಇದನ್ನು ಯೂಸ್ ಮಾಡುವಂಥದ್ದು. ಸೊ ಆಲ್ರೆಡಿ ನಾವು ಕೆಲವೊಂದನ್ನು ಪ್ಯಾಕ್ ಮಾಡಿರೋದ್ರಿಂದ ಶಿಫ್ಟಿಂಗ್ ಪರ್ಪಸಿಗೋಸ್ಕರ ಪ್ಯಾಕ್ ಮಾಡಿ ಎಲ್ಲ ಹಂಗೆ ಇಟ್ಟಿರೋವಂಥದ್ದು. ಎಲ್ಲಿದೆ ಹೇಗಿದೆ ಹಾಗೆಯೇ ನಾನು ತೋರಿಸ್ತಾ ಇದ್ದೀನಿ. ಈ ರೂಮಲ್ಲಿ ಒಂದು ವಾಷಿಂಗ್ ಮಿಷಿನ್ನ ಇಟ್ಕೊಂಡಿದ್ದೀನಿ ಅಷ್ಟೇ, ಬೇರೆ ಯಾವುದು ಐಟಮ್ಸ್ ಇಟ್ಟಿಲ್ಲ. ಸೊ ಅದರಲ್ಲಿ ನನ್ನ ಮಗಂದು ಟಾಯ್ ಕಾರು ಇರ್ಬೋದು, ಅದನ್ನು ಇಟ್ಕೊಂಡಿದ್ದೀನಿ. ಈ ರೂಮು ಸ್ವಲ್ಪ ಚಿಕ್ಕದು, ಅದ್ರ ಜೊತೆಗೆ ಇಲ್ಲಿ ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಇದೆ. ಸೊ ಅಟ್ಯಾಚ್ಡ್ ಬಾತ್ರೂಮ್ ಈ ರೂಮಲ್ಲಿ ಬಂದಿದೆ. ಇದು 2 BHK ಮನೇನ ಹಾಗೆ ರ್ಯಾಂಡಮ್ ಆಗಿ ನಾನು ತೋರಿಸ್ತಾ ಇದ್ದೀನಿ. ಏನಕ್ಕೆ ಅಂತ ಅಂದರೆ ಅವತ್ತಿನ ದಿನವೇ ಶಿಫ್ಟಿಂಗ್ ಇದ್ದಿದ್ದರಿಂದ ತುಂಬಾ ಕೆಲಸಗಳಿರುತ್ತೆ. ಶಿಫ್ಟಿಂಗ್ ಮಾಡೋವಾಗೂ ಕೆಲಸ ಇರುತ್ತೆ, ಶಿಫ್ಟಿಂಗ್ ಆದಮೇಲೂ ಕೆಲಸ ಇರುತ್ತೆ, ಅಷ್ಟು ಕೆಲಸ ಇರುತ್ತೆ. ಈ ಮನೆಗೆ ನಾವು ಶಿಫ್ಟ್ ಆಗಿ 2.5 years ಆಗಿತ್ತು. ಈಗ ಮತ್ತೆ ಕಾರಣಾಂತರದಿಂದ ನಾವು ಮತ್ತೆ ಸ್ವಂತ ಮನೆಗೆ ವಾಪಸ್ ಹೋಗಬೇಕಾಗಿದೆ. ಅಂದರೆ ಪೃಥ್ವಿಗೆ ಸ್ಕೂಲ್ ಪರ್ಪಸ್ ಆಗಿ ಸುಮಾರು 2.5 ವರ್ಷದಿಂದ ನಾವು ಈ ಮನೆಯಲ್ಲೇ ಇದ್ದಿದ್ದಂಥದ್ದು. ಹಾಗಾಗಿ ಪ್ರತಿಯೊಬ್ಬರಿಗೂ ಹಾಗೆಯೇ ಕೆಲವೊಂದು ಮನೆಗಳಲ್ಲೂ ಅವ್ರದ್ದೇ ಆದಂಥ ಮೆಮೊರೀಸ್ ಕ್ರಿಯೇಟ್ ಆಗುತ್ತೆ. ಮತ್ತು ಅವರಿಗೆ ಕೆಲವೊಂದು ಆ ಮನೆಯಲ್ಲಿ ಮರೆಯೋಕ್ಕೆ ಆಗದೇ ಇರೋವಂಥ ಇನ್ಸಿಡೆಂಟ್ಸ್ಗಳಾಗತ್ತೆ. ಆ ರೀತಿಯೇ ನಮಗೆ ಈ ಮನೆಗೆ ಬಂದ ಮೇಲೆ ನಮಗೆ ಎಲ್ಲ ಥರದ್ದು ಒಂದು ಪಾಸಿಟಿವಿಟಿನೇ ಆಗಿರೋದ್ರಿಂದ, ಅದ್ರ ಜೊತೆಗೆ ನನ್ನ ಮಗಳು ಈ ಮನೆಗೆ ಬಂದಾದಮೇಲೆ ಹುಟ್ಟಿರೋದ್ರಿಂದ ಆಬ್ವಿಯಸ್ಲಿ ಎಲ್ಲರ ಥರನೇ ನನಗೂ ಕೂಡ ತುಂಬಾ ಒಂದು ಗುಡ್ ಮೆಮೊರೀಸ್ ಅನ್ನೋದು ಈ ಮನೆಯಲ್ಲಿ ಕೊಟ್ಟಿದೆ. ನನಗೇನು ಸ್ವಂತ ಮನೆಯಿಂದ ನಾವು ಬಾಡಿಗೆ ಮನೆಗೆ ಬಂದಾದಮೇಲೆ ಯಾವುದೇ ರೀತಿ ಚೇಂಜಸ್ ಅಂತ ನನಗೇನು ಅನ್ನಿಸ್ಲಿಲ್ಲ. ಬಿಕಾಸ್ ನಾನು ಆಲ್ರೆಡಿ ಮದುವೆಗೆ ಮುಂಚೆ ಬಾಡಿಗೆ ಮನೆಯಲ್ಲಿದ್ದು ನನಗೆ ಅಭ್ಯಾಸ ಇದೆ. ಸೊ ಹಾಗಾಗಿ ಸ್ವಂತ ಮನೆಯಿಂದ ನನಗೆ ಬಾಡಿಗೆ ಮನೆಗೆ ಬಂದಾದಮೇಲೆ ಯಾವುದೇ ರೀತಿ ಚೇಂಜಸ್ ಅಂತ ಅನ್ನಿಸ್ಲಿಲ್ಲ. ಬಟ್ ಆದರೆ ಈಗ ನಾವು 2.5 ವರ್ಷ ಇಲ್ಲಿ ಇದ್ದು ಮತ್ತೆ ವಾಪಸ್ ಸ್ವಂತ ಮನೆಗೆ ಹೋಗಬೇಕಾದ್ರೆ ಈ ಮನೇನ ಬಿಟ್ಟು ಹೋಗೋದಕ್ಕೆ ತುಂಬಾ ಫೀಲ್ ಆಗ್ತಿದೆ ಅಂತ ಹೇಳ್ಬೋದು. ಆಬ್ವಿಯಸ್ಲಿ ಎಸ್, ನಮಗೆ ಅಲ್ಲಿದ್ದಂಥ ವಾತಾವರಣ ಆಗಿರ್ಬೋದು ಅಥವಾ ಅಲ್ಲಿ ಸೆಟ್ ಆಗಿದ್ದಂಥ ಇರ್ಬೋದು, ಪ್ರತಿಯೊಂದು ಕೂಡ ಒಂಥರ ಮರೆಯೋಕ್ಕಾಗದೇ ಇರೋವಂಥದ್ದು. ಹಾಗಾಗಿ ಅಲ್ಲಿಂದ ನನಗೆ ಬರೋವಾಗ ಐ ಗಾಟ್ ಸಮ್ ಎಮೋಷ್ನಲ್ಸ್. ಪುಟ್ಟದಾದಂಥ ಒಂದು ಹಾಲಲ್ಲಿ ಒಂದು TV ಯೂನಿಟ್ ಕೂಡ ಕೊಟ್ಟಿದ್ದಾರೆ. ಸೊ TV ಯೂನಿಟು ಇದೆ, ಹಾಗೆಯೇ ಇನ್ನೊಂದು ಕಾಮನ್ ಬಾತ್ರೂಮ್ ಕೂಡ ಇದೆ. TV ಯೂನಿಟಲ್ಲಿ ನಾನು ಕೆಲವೊಂದು ಶೋ ಪೀಸಸ್ನ ಇಟ್ಟು ಈ ರೀತಿ ಡೆಕೋರೇಟ್ ಮಾಡ್ಕೊಂಡಿದ್ದೀನಿ. ಶೋ ಪೀಸಸ್ ಅಂದರೆ ನನ್ನ ಮಗನ ಮತ್ತು ಮಗಳ ಫುಟ್ ಪ್ರಿಂಟ್ಸ್ಗಳನ್ನ ಅಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಅದ್ರ ಜೊತೆಗೆ ಅವ್ರದ್ದು ಕೆಲವೊಂದು ಟಾಯ್ಸ್ಗಳಿರುತ್ತೆ, ಅದನ್ನು ನಾನು ಹಾಕ್ಕೊಂಡಿದ್ದೀನಿ. ನಾನು ಯಾವುದೇ ರೀತಿ ಪ್ಲ್ಯಾಂಟ್ಸ್ಗಳನ್ನ ಹಾಕ್ಕೊಂಡಿಲ್ಲ. ಸೊ ಇಲ್ಲೊಂದು ಕಾಮನ್ ಬಾತ್ರೂಮ್ ಬರುತ್ತೆ. ಸೊ ಹಾಲಲ್ಲಿ ಕೂಡ ಒಂದು ಪುಟ್ಟದಾದಂಥ ಕಾಮನ್ ಬಾತ್ರೂಮ್ ಕೊಟ್ಟಿದ್ದಾರೆ. ನಾವು ಯೂಶ್ವಲಿ ಜಾಸ್ತಿ ಇದನ್ನು ಯೂಸ್ ಮಾಡೋದಿಲ್ಲ. ಹಾಗೆ ಒಂದು ವಾಲ್ ಹ್ಯಾಂಗಿಂಗ್ ಹಾಕ್ಕೊಂಡಿದ್ದೀನಿ. ಅದರಲ್ಲಿ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ನ ಅಷ್ಟೇ ಇಟ್ಟಿದ್ದೀನಿ. ಸೊ ನಾನು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ಅಷ್ಟೇ ಇಟ್ಟುಕೊಂಡಿರೋಂಥದ್ದು. ಲೈವ್ ಪ್ಲ್ಯಾಂಟ್ಸ್ನ ಇಟ್ಕೊಂಡ್ಬಿಟ್ರೆ ಅದನ್ನು ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಅದರಲ್ಲೂ ಮಕ್ಕಳಿರೋದ್ರಿಂದ ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ನನಗೂ ಕೂಡ ಲೈವ್ ಪ್ಲ್ಯಾಂಟ್ಸ್ನ ಇಟ್ಕೋಬೇಕು ಅಂತ ಆಸೆ, ಬಟ್ ಮಕ್ಕಳಿರೋದ್ರಿಂದ ಅದನ್ನು ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಕೆಲವೊಂದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ಅಷ್ಟೇ ಶೋ ಪರ್ಪಸ್ಸಿಗೆ ಇಟ್ಟಿರೋವಂಥದ್ದು. ಬಟ್ ನಾವು ಯಾವುದೇ ರೀತಿ ಡೆಕೋರೇಟಿವ್ ಐಟಮ್ಸ್ಗಳನ್ನ ಇಟ್ಕೊಂಡ್ರೂ ಕೂಡ
ಮೇಂಟೈನ್ ಮಾಡೋದು ಆ್ಯಕ್ಚುಲಿ ತುಂಬಾ ಕಷ್ಟ. ಆ್ಯಸ್ ಇಫ್ ನಾವು ಬ್ಯಾಂಗ್ಳೂರಲ್ಲಿ ತುಂಬಾ ಡಸ್ಟು ಹಾಗೆಯೇ ತುಂಬ ಕನ್ಸ್ಟ್ರಕ್ಷನ್ಸ್ಗಳು ನಡೀತಾ ಇರುತ್ತೆ. ಸೊ ವೀಕ್ಲಿ ಒನ್ಸ್ ನಾವು ಕ್ಲೀನ್ ಮಾಡಿದ್ರೂ ಕೂಡ ತುಂಬಾ ಡಸ್ಟ್ ಇರೋವಂಥದ್ದು. ನೋಡಿ, ಇದು ಪುಟ್ಟದಾದಂಥ ಒಂದು ಹಾಲ್ ಇರುತ್ತೆ. ಇದರಿಂದ ನಾವು ಲೆಫ್ಟ್ ಸೈಡಿಗೆ ಬಂದರೆ ಒಂದು ಪುಟ್ಟದಾದ ಕಿಚನ್ ಕೊಟ್ಟಿದ್ದಾರೆ. ಸೊ ಈ ಮನೆಯಲ್ಲಿ ಏನಂತ ಅಂದರೆ ಯಾವ್ಯಾವ ಒಂದು ಸ್ಮಾಲ್ ಫ್ಯಾಮಿಲಿಗೆ ಯಾವ್ಯಾವ ರೀತಿ ಏನೇನೆಲ್ಲ ಫೆಸಿಲಿಟಿ ಬೇಕು ಪ್ರತಿಯೊಂದು ಕೊಟ್ಟಿದ್ದಾರೆ. ಸೊ ಇದು ನಾನ್ ಮಾಡ್ಯುಲರ್ ಕಿಚನ್. ಸೊ ನಮಗೆ ಎಷ್ಟು ಬೇಕೋ ಅಷ್ಟು ಅಗತ್ಯಕ್ಕೆ ತಕ್ಕಂತೆ ಕರೆಕ್ಟಾಗಿದೆ. ನಾನು ಇದನ್ನು ಅಷ್ಟೊಂದು ಡೆಕೋರೇಟಿವ್ ಆಗಿ ಏನೂ ಇಟ್ಟಿಲ್ಲ, ಬಟ್ ಕೆಲವೊಂದು ನೀಡ್ ಇರೋವಂಥದ್ದನ್ನು ಮಾತ್ರ ನಾನು ಚೇಂಜಸ್ ಮಾಡ್ಕೊಂಡಿದ್ದೆ. ಇಲ್ಲೇ ನಮಗೆ ದೇವ್ರ ಮನೆ ಕೂಡ ಕೊಟ್ಟಿದ್ದಾರೆ, ಪುಟ್ಟದಾದ ಒಂದು ದೇವ್ರ ಮನೆ. ರೆಂಟೆಡ್ ಹೌಸ್ಗಳಲ್ಲಿ ಏನಾಗುತ್ತೆ ಅಂತ ಅಂದರೆ ನಾವು ಜಾಸ್ತಿ ಗಲೀಜು ಮಾಡಿಕೊಂಡ್ರೂ ಅದು ಬಿಗ್ ಮಿಸ್ಟೇಕ್ ಆಗುತ್ತೆ, ಮತ್ತು ಒಂದು ಮಳೆ ಹೊಡೆದ್ರೂ ಕೂಡ ಅದು ಒಂದು ಬಿಗ್ ಮಿಸ್ಟೇಕ್ ಆಗಿಬಿಡುತ್ತೆ. ಹಾಗಾಗಿ ನಾವು ಯಾವುದೇ ರೀತಿ ಮಳೆ ಹೊಡೆದಿರಲಿಲ್ಲ. ಏನೇನಿದೆ ಅದನ್ನಷ್ಟೇ ಅಗತ್ಯಕ್ಕೆ ತಕ್ಕಂಗೆ ನಾವು ಮಾಡ್ಕೊಂಡಿದ್ದಂಥದ್ದು. ಈ ದೇವ್ರ ಮನೆ ಪಕ್ಕದಲ್ಲೇ ಒಂದು ಫ್ರಿಡ್ಜ್ ಇಟ್ಕೊಳ್ಳೋದಕ್ಕೆ ಅಂತ ಹೇಳಿ ಸ್ಪೇಸ್ ಇದೆ. ಸೊ ಆದ ನಂತರ ಒಂದು ರೂಮ್ ಕೂಡ ಇಲ್ಲೇ ಇದೆ. ಇದು ಆಲ್ರೆಡಿ ನಾನು ಹೇಳ್ದಂಗೆ 2 BHK ಹೌಸ್ ಆಗಿರೋದ್ರಿಂದ ಇಲ್ಲಿ ಕೂಡ ಒಂದು ರೂಮ್ ಬರುತ್ತೆ. ಇಲ್ಲಿ ಒಂದು ಓಪನ್ ಕಿಚನ್ ಥರ ಇದೆ ಅಷ್ಟೇ. ಸೊ ಇಲ್ಲಿ ನಾನು ಸಿಂಪಲ್ಲಾಗಿ ಅಷ್ಟೇನೇ ಜೋಡಿಸ್ಕೊಂಡಿರೋವಂಥದ್ದು. ಸೊ ಸ್ವಿಚ್ ಬೋರ್ಡ್ ಇರೋದ್ರಿಂದ ಅಲ್ಲಿ ಮಿಕ್ಸಿ ಇಟ್ಕೊಂಡಿದ್ದೀನಿ. ಅದಾಗಿದ್ಮೇಲೆ ಇಲ್ಲಿ ಯಾವುದು ಕ್ರಾಕರಿ ಯೂನಿಟ್ ಕೊಟ್ಟಿರಲಿಲ್ಲ, ಹಾಗೆಯೇ ಸ್ಪೂನ್ಸ್ಗಳನ್ನೆಲ್ಲ ಇಡೋದಕ್ಕೂ ಕೂಡ ಯಾವುದೇ ರೀತಿ ಇರಲಿಲ್ಲ. ಸೊ ಹಾಗಾಗಿ ನಾನಿಲ್ಲಿ ಒಂದು ಗ್ರಾಸ್ ಮ್ಯಾಟ್ನ ಹಾಕ್ಕೊಂಡು ನಾನು ಮಾಮೂಲಿಯಾಗಿ ಸ್ಟಿಕ್ಕರ್ಸ್ ಬರುತ್ತೆ ಅಲ್ವಾ, ಸೊ ಅದನ್ನೇ ನಾನಿಲ್ಲಿ ಹ್ಯಾಂಗ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ಇಲ್ಲಿ ಒಂದು ಸ್ಪೇಸ್ ಗ್ರೋಸರಿ ಏನೇನು ಬೇಕು, ಬ್ರೇಕ್ಫಾಸ್ಟ್ ಐಟಮ್ಸ್ಗಳು ಅದನ್ನೆಲ್ಲ ನಾನು ಅಲ್ಲಿ ಫಿಲ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಎಕ್ಸ್ಟ್ರಾ ಗ್ರೋಸರೀಸ್ ಏನಾದರೂ ಮಿಕ್ಕಿರುತ್ತಲ್ವ, ಸೊ ಅದನ್ನು ಇಲ್ಲಿ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಒಂದು ಬಾಕ್ಸ್ ಇಟ್ಕೊಂಡು ಇದರೊಳಗಡೆ ಇಟ್ಕೊಂಡಿದ್ದೀನಿ. ಗ್ಯಾಸ್ ಸ್ಟವ್ ಪಕ್ಕದಲ್ಲಿ ನಾನು ಅಗತ್ಯಕ್ಕೆ ತಕ್ಕಂತೆ ಏನೇನು ಬೇಕು ಅದನ್ನು ಒಂದು ಸ್ಟ್ಯಾಂಡ್ ಇಟ್ಕೊಂಡು ಎಲ್ಲ ಅಲ್ಲಿ ಇಟ್ಕೊಂಡಿದ್ದೀನಿ. ಅಂದರೆ ಕಾಫಿ ಪೌಡರ್ ಆಗಿರ್ಬೋದು, ಟೀ ಪೌಡರ್ ಆಗಿರ್ಬೋದು, ಆಯಿಲ್ ಡಿಸ್ಪೆನ್ಸರೀಸು ಮತ್ತು ಸಾಲ್ಟು ಈ ಥರದ್ದು ಏನಾದರೂ ಇರುತ್ತಲ್ವ, ಸೊ ಅದನ್ನು ನಾನು ಸ್ಟವ್ ಪಕ್ಕದಲ್ಲೇ ಇಟ್ಕೊಂಡಿದ್ದೀನಿ ಬೇಗ ಸಿಗುತ್ತೆ ಅಂತ ಹೇಳಿ. ಆ ಪಕ್ಕದಲ್ಲಿ ಒಂದು ಪ್ಲಾಸ್ಟಿಕ್ ರ್ಯಾಕ್ ಕೂಡ ಹಾಕ್ಕೊಂಡಿದ್ದೆ. ನನಗೇನಾದರೂ ಕ್ವಿಕ್ಕಾಗಿ ತೊಗೊಳ್ಬೇಕು ಅಂದರೆ ಈಸಿಯಾಗಿ ಸಿಗಲಿ ಅಂತ ಹೇಳಿ, ಲೈಕ್ ಗ್ಯಾಸ್ ಲೈಟರು ಈ ಥರ. ಅದೇ ರೀತಿ ಲೆಫ್ಟಲ್ಲೂ ಕೂಡ ಒಂದು ಪ್ಲಾಸ್ಟಿಕ್ ರ್ಯಾಕ್ ಹಾಕ್ಕೊಂಡಿದ್ದೆ. ಇದು ಸಿಂಕ್ಗೆ ನೆಸೆಸರಿ ಐಟಮ್ಸ್ ಏನಿರುತ್ತೆ ಅದನ್ನು ಅಲ್ಲಿ ಇಟ್ಕೊಂಡಿದ್ದೆ ಅಷ್ಟೇ. ಕಿಚನ್ ಟವಲ್ಸು ಅದನ್ನೆಲ್ಲ ಅಲ್ಲಿ ಹಾಕ್ಕೊಳ್ಳೋದಕ್ಕೋಸ್ಕರ ಇನ್ನೂ ಒಂದು ರ್ಯಾಕ್ನ ಹಾಕ್ಕೊಂಡಿದ್ದೆ. ಸೊ ಕಿಚನಿಗೆ ರಿಕ್ವೈರ್ಮೆಂಟ್ ಇರುವಂಥ ಟವಲ್ಸ್ಗಳನ್ನ ಅಲ್ಲಿ ಹಾಕ್ಕೊಳ್ತಾ ಇದ್ದೆ. ಇಲ್ಲೂ ಕೂಡ ಒಂದು ಶೆಲ್ಫ್ ಅನ್ನೋದನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ನಾನು ಡೈಲಿ ನಾನು ಏನು ಯೂಸ್ ಮಾಡ್ತೀನಿ ಪಾತ್ರೆಗಳು ಅದನ್ನು ನಾನು ಅಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೆ. ಅದೇ ರೀತಿ ಮೇಲೆ ಕೂಡ ಕ್ಲೋಸಿಂಗ್ ಯೂನಿಟ್ ಕೊಟ್ಟಿದ್ದಾರೆ, ಬಟ್ ಅಲ್ಲಿ ನನಗೆ ಬೇಡವಾದ್ದು ಮತ್ತು ನಾನು ಜಾಸ್ತಿ ಯೂಸ್ ಮಾಡಿಲ್ಲದೆ ಇರೋವಂಥ ಕೆಲವೊಂದು ಐಟಮ್ಸ್ಗಳನ್ನ ಅಲ್ಲಿ ಡಂಪ್ ಮಾಡ್ಕೊಂಡಿದ್ದೀವಿ. ಕಿಚನ್ನ ನಾನು ತುಂಬ ಡೆಕೋರೇಟಿವ್ ಆಗಿ ಏನೂ ಇಟ್ಕೊಂಡಿರಲಿಲ್ಲ ಆಬ್ವಿಯಸ್ಲಿ. ಸೊ ನಾವು ರೆಂಟೆಡ್ ಹೌಸಿಗೆ ನಾವು ಎಷ್ಟೇ ಡೆಕೋರೇಟಿವ್ ಆಗಿ ಇಟ್ಕೊಂಡ್ರೂ ಕೂಡ ಅದು ಒಂಥರ ವೇಸ್ಟ್ ಅಂತಲೇ ಹೇಳ್ಬೋದು. ಏನಕ್ಕೆ ಅಂತ ಅಂದರೆ ನಾವು ಹೌಸ್ ವೆಕೇಟ್ ಮಾಡೋವಾಗ ಎಲ್ಲನೂ ತೆಗಿಬೇಕಾದ್ರೆ ನಮಗೆ ತುಂಬಾ ಬೇಜಾರು ಕೂಡ ಆಗುತ್ತೆ. ಹಾಗಾಗಿ ನಾನು ಅಷ್ಟೊಂದು ಡೆಕೋರೇಟಿವ್ ಆಗಿ ಏನೂ ಇಟ್ಟಿಲ್ಲ. ಹೇಗಿದೆ ನಾನು ಹಾಗೆ ಅದನ್ನು ತೋರಿಸ್ತಾ ಇದ್ದೀನಿ. ಕಿಚನಿಂದ ಬಂದರೆ ಹಾಲಿನ ವ್ಯೂ ಈ ರೀತಿ ಇರುತ್ತೆ. ಸೊ ಪುಟ್ಟದಾದ ಮನೆ ಯಾರಿಗೆ ಒಂದು 2 ಅಥವಾ 3 ಜನ ಅಥವಾ ಒಂದು ಪುಟ್ಟ ಫ್ಯಾಮಿಲಿ ಇರೋದಕ್ಕೆ ಸಫಿಷಿಯೆಂಟ್ ಆಗಿರುವಂಥ ಮನೆ ಅಂತ ಹೇಳ್ಬೋದು. ಇಂದನೇ ಬಂದರೆ ಒಂದು ರೂಮ್ ಕಾಣಿಸುತ್ತೆ. ಸೊ ಇದು ಕೂಡ 2 BHK ಅಲ್ವಾ, ಸೊ ಇದು ಕೂಡ ಇನ್ನೊಂದು ರೂಮು. ಸೊ ನಾವು ಆ್ಯಕ್ಚುಲಿ ಈ ರೂಮ್ನ ಯೂಸ್ ಮಾಡ್ತಾ ಇರೋದು. ಇನ್ನೊಂದು ರೂಮ್ನ ನಾವು ಸ್ಟೋರ್ ರೂಮಾಗಿ ಯೂಸ್ ಮಾಡ್ಕೊತಿದ್ವಿ. ಆ ರೂಮಿಗೆ ಕಂಪೇರ್ ಮಾಡಿದ್ರೆ ಈ ರೂಮು ಸ್ವಲ್ಪ ಜಾಸ್ತಿ ಸಫಿಷಿಯೆಂಟ್ ಆಗಿ ಇದೆ ಅಂತ ಹೇಳ್ಬೋದು. ಈ ರೂಮಿಗೆ ನಾವು ನಮ್ಮ ಒಂದು ಕಾಟ್ ಜೊತೆಗೆ ಅಡಿಷ್ನಲ್ ಆಗಿ ಕೂಡ ಒಂದು ಬೇಬಿ ಕಾಟ್ನ ಮಾಡಿಸ್ಕೊಂಡಿದ್ವಿ. ಇಲ್ಲಿ ಈ ರೀತಿ ವಾರ್ಡ್ರೋಬ್ ಸಫಿಷಿಯೆಂಟ್ ವಾರ್ಡ್ರೋಬ್ಸೇ ಇದೆ. ಇಲ್ಲೊಂದು ಚಿಕ್ಕ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಇಲ್ಲಿ ನಾನು ಮಕ್ಕಳ ಬಟ್ಟೆ ಹಾಗೆ ಮಕ್ಕಳಿಗೆ ಏನೇನು ಯೂಸ್ ಮಾಡ್ತೀನಿ, ಮೆಡಿಸಿನ್ಸ್ ಆಗಿರ್ಬೋದು, ಕ್ರೀಮ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ನಾನು ಈ ಒಂದು ಪುಟ್ಟ ವಾರ್ಡ್ರೋಬಲ್ಲಿ ಜೋಡಿಸ್ಕೊಳ್ಳೋ ಅಂಥದ್ದು.
ಜಸ್ಟ್ ಅಲ್ಲೊಂದು ವಾಲ್ ಹ್ಯಾಂಗಿಂಗ್ನ ಹ್ಯಾಂಗ್ ಮಾಡಿದ್ದೀನಿ. ಅದ್ರ ಜೊತೆಗೆ ಕೂಲರ್ ಇದೆ ಮತ್ತು ನನ್ನದೊಂದು ರಿಂಗ್ ಲೈಟು, ಇಷ್ಟನ್ನು ಮಾತ್ರ ನಾನು ಇಟ್ಕೊಂಡಿದ್ದೀನಿ. ಮುಂಚೆ ಆದರೆ 3 ಜನ ಇದ್ವಿ, ಲಡ್ಡು ಹುಟ್ಟಿದ್ಮೇಲೆ 4 ಜನ ಆದ್ವಿ. ಆಬ್ವಿಯಸ್ಲಿ ನಮ್ಮ ಕಾಟ್ ಮೇಲೆ ಅದು 4 ಜನಕ್ಕೂ ಆಗೋದಿಲ್ಲ. ಹಾಗಾಗಿ ನಾನೊಂದು ಎಕ್ಸ್ಟ್ರಾ ಬೇಬಿ ಕಾಟ್ನ ಮಾಡಿಸಿ ಅಲ್ಲಿ ಜಾಯಿನ್ ಮಾಡಿರೋ ಅಂಥದ್ದು. ಹಾಗೆಯೇ ಇಲ್ಲಿ ಒಂದು ವಾರ್ಡ್ರೋಬು, ಅಲ್ಲೊಂದು ಕ್ಲಾತ್ ಯೂನಿಟ್ ಕೊಟ್ಟಿದ್ದಾರೆ. ನೋಡಿದ್ರಲ್ಲ, ನಮ್ಮ ಒಂದು ಪುಟ್ಟ ಗೂಡು ಅಂತಲೂ ಹೇಳ್ಬೋದು, ಪುಟ್ಟದಾದ ಮನೆ ಅಂತಲೂ ಹೇಳ್ಬೋದು. ನಾವು ವೆಕೇಟ್ ಮಾಡೋದಕ್ಕಿಂತ ಮುಂಚೆ ನಾನು ಕೆಲವೊಂದು ಕ್ಲಿಪ್ಪಿಂಗ್ಸ್ ಏನು ತೊಗೊಂಡಿದ್ದೆ ಅದನ್ನು ಇಲ್ಲಿ ಆ್ಯಡ್ ಮಾಡಿರುವಂಥದ್ದು. ನಾವು ಅಂದ್ಕೊಂಡಿದ್ದು ಅವತ್ತಿನ ದಿನವೇ ವೆಕೇಟ್ ಆಗುತ್ತೆ ಅಂತ ಹೇಳಿ, ಬಟ್ ನಾವು ಮೂವರ್ಸ್ ಆ್ಯಂಡ್ ಪ್ಯಾಕರ್ಸ್ಗೆ ಬುಕ್ ಮಾಡಿದ್ರಿಂದ ಅವರ ಒಂದು ಸ್ಕೆಡ್ಯೂಲ್ ಪ್ರಕಾರ ನೆಕ್ಸ್ಟ್ ಡೇ ಅದು ವೆಕೇಟ್ ಆಗೋ ಥರ ಆಯಿತು. ತುಂಬಾ ಅರ್ಜೆಂಟಲ್ಲಿದ್ವಿ ನಾವು. ಆ್ಯಕ್ಚುಲಿ ಪೃಥ್ವಿಗೆ ಅಡ್ಮಿಷನ್ಸ್ ಆಗೋಗ್ಬಿಟ್ಟಿತ್ತು. ಅಡ್ಮಿಷನ್ ಆಗೋದ್ಮೇಲೆ ಅವನಿಗೆ ಸ್ಕೂಲ್ ಸ್ಟಾರ್ಟ್ ಆಗುವಂಥ ಡೇ ಬಂದುಬಿಟ್ಟಿತ್ತು. ಸೊ ಹಾಗಾಗಿ ನಾವು ತುಂಬಾ ಅರ್ಜೆಂಟಲ್ಲಿದ್ವಿ ವೆಕೇಟ್ ಮಾಡೋದಕ್ಕಾಗಿ. ಹೇಗಿದ್ರು ಮೂವರ್ಸ್ ಆ್ಯಂಡ್ ಪ್ಯಾಕರ್ಸ್ ಬರೋದು ನೆಕ್ಸ್ಟ್ ಡೇ ಆಗುತ್ತೆ ಅಂತ ಹೇಳಿ ಮನೆ ಹತ್ರ ಹೋಗಿ ಎಲ್ಲ ಕ್ಲೀನಿಂಗ್ ಮಾಡಿಬಿಟ್ಟು ಬರೋಣ ಅಂತ ಹೇಳಿ ಅಂದ್ಕೊಂಡು ಹೊರಟ್ವಿ. ನಂತರನೇ ತುಂಬ ಜನಕ್ಕೆ ಅನಿಸುತ್ತೆ ತುಂಬ ಸೆಟ್ ಆಗಿರುವಂಥ ಮನೇನ ನಾವು ವೆಕೇಟ್ ಮಾಡೋವಾಗ ಬಾಡಿಗೆ ಮನೆಗಿಂತ ಸ್ವಂತ ಮನೆಗೆ ಹೋಗ್ತಿದ್ದೀವಿ ಅನ್ನೋ ಖುಷಿಗಿಂತ ಇದ್ದಿದ್ದಂಥ ಮನೇನ ನಾವು ವೆಕೇಟ್ ಮಾಡ್ತಿದ್ದೀವಿ ಅನ್ನೋ ನೋವೇ ಜಾಸ್ತಿ ಆಗಿಬಿಡುತ್ತೆ. ಸೊ ಇಲ್ಲಿಗೆ ಬಂದು ಮನೆಯೆಲ್ಲ ಕ್ಲೀನಿಂಗ್ನ ಮಾಡಿಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ. ಮನೆ ಕ್ಲೀನಿಂಗ್ ಮಾಡಿಬಿಟ್ರೆ ನೆಕ್ಸ್ಟ್ ಡೇ ಅವರು ಐಟಮ್ಸ್ನೆಲ್ಲ ತೊಗೊಂಡು ಬಂದಾಗ ಈಸಿ ಆಗಿಬಿಡುತ್ತೆ ಜೋಡಿಸ್ಕೊಳ್ಳೋಕ್ಕೆ ಅಂತ ಹೇಳಿ. ಮತ್ತು ಅಲ್ಲಿಂದ ಬಂದು ನಮ್ಮ ಕೈಯಲ್ಲಿ ಯಾವುದ್ಯಾವುದನ್ನು ನಾವು ಪ್ಯಾಕ್ ಮಾಡೋದಕ್ಕಾಗತ್ತೆ, ಕ್ಲಾತ್ಸ್ ಆಗಿರ್ಬೋದು, ಇದನ್ನೆಲ್ಲ ನಾವು ಕೂಡ ಪ್ಯಾಕ್ ಮಾಡಿ ಇಟ್ಟಾಗ ಮೂವರ್ಸ್ ಆ್ಯಂಡ್ ಪ್ಯಾಕರ್ಸ್ ಬಂದಾಗ ಅದು ಬೇಗ ಕೆಲಸ ಆಗಿಬಿಡುತ್ತೆ. ಹಾಗಾಗಿ ಇದು ನೆಕ್ಸ್ಟ್ ಡೇ ನಾವೆಲ್ಲ ಪ್ಯಾಕ್ ಮಾಡಿ ಇಟ್ಟಿರೋವಂಥದ್ದು. ಅಂದರೆ ನಮ್ಮ ಕೈಯಲ್ಲಿ ಆಗುವಂಥದ್ದು ಅಗತ್ಯಕ್ಕೆ ನೀಡಿರೋವಂಥದ್ದನ್ನೆಲ್ಲ ನಾವು ನೀಟಾಗಿ ಪ್ಯಾಕ್ ಮಾಡಿದಾಗ ಅದು ನಮಗೆ ನೆಕ್ಸ್ಟು ಶಿಫ್ಟಿಂಗ್ ಆದಾಗ ಕೂಡ ತೊಗೊಳೋದಕ್ಕೆ ಈಸಿ ಆಗುತ್ತೆ. ಹಾಗಾಗಿ ನಾವು ಈ ರೀತಿ ಪ್ಯಾಕ್ ಮಾಡಿ ಇಟ್ಟಿದ್ವಿ. ಆಬ್ವಿಯಸ್ಲಿ ಈ ರೀತಿ ಪ್ಯಾಕ್ ಮಾಡಿ ಇಟ್ಟಿದ್ದೆ ನಮಗೆ ಯೂಸ್ಫುಲ್ ಆಯಿತು ಅಂತ ಹೇಳ್ಬೋದು. ಏನಕ್ಕೆ ಅಂತ ಅಂದರೆ ಮೂವರ್ಸ್ ಆ್ಯಂಡ್ ಪ್ಯಾಕರ್ಸ್ ಅವರು ಬಂದಾಗ ತುಂಬಾ ಅರ್ಜೆಂಟ್ ಮಾಡಿಬಿಡ್ತಾರೆ. ಅರ್ಜೆಂಟಲ್ಲಿ ಅವರು ಮಾಡೋವಂಥದ್ದು ನಮ್ಗೆ ಅವಾಗ ಯಾವುದೇ ರೀತಿಗೆ ಸರಿಯಾಗಿ ನಾವೇನು ಎತ್ತಿಟ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಮಕ್ಕಳು ಮಲಗಿದ್ರು. ಅದಾದಮೇಲೆ ಮೂವರ್ಸ್ ಆ್ಯಂಡ್ ಪ್ಯಾಕರ್ಸ್ ಅವ್ರು ಕೂಡ ಬಂದರು. ನಾನು ಹೇಳ್ದಂಗೆ ಅವ್ರು ಬಂದಾಗ ತುಂಬಾ ಅರ್ಜೆಂಟ್ ಮಾಡಿಬಿಡ್ತಾರೆ, ನಮಗೆ ಸರಿಯಾಗಿ ಏನು ಪ್ಯಾಕಿಂಗ್ ಮಾಡ್ಕೊಳ್ಳೋಕ್ಕಾಗಲ್ಲ. ಅದಕ್ಕಾಗಿಯೇ ನಾವು ಮುಂಚೆನೇ ನಮ್ಮ ಕೈಯಲ್ಲಿ ಯಾವುದಾಗುತ್ತೆ ಅದನ್ನು ನಾವು ಪ್ಯಾಕ್ ಮಾಡಿ ಇಟ್ಟಿದ್ವಿ. ಅದು ಡಿಶ್ ತಗೋ. ಒಂದು ಹಾಫ್ ಆನ್ ಅವರ್ ಲೇಟ್ ಅಂತ ಇನ್ನೇನು ಎಲ್ಲೂ ಹೋಗೋದಿಲ್ಲ ತಾನೇ, ನೋಡ್ಕೊಂಡು ಇದು ಮಾಡ್ಕೊಂಡು ರಿಸಿಕ್ ಬೇಡ, ಟೈಮ್ ಆಗೋದಿತ್ತು. ಓಕೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮೂವರ್ಸ್ ಆ್ಯಂಡ್ ಪ್ಯಾಕರ್ಸ್ ಇರೋದ್ರಿಂದ ಮನೆ ಶಿಫ್ಟಿಂಗ್ ತುಂಬಾ ಈಸಿ ಆಗುತ್ತೆ. ಮುಂಚೆ ಎಲ್ಲ ಇಷ್ಟೊಂದು ಫೆಸಿಲಿಟಿ ಅಥವಾ ಮೂವರ್ಸ್ ಆ್ಯಂಡ್ ಪ್ಯಾಕರ್ಸ್ ಅಂತ ಯಾವುದೂ ಇರಲಿಲ್ಲ. ಮನೆ ಶಿಫ್ಟಿಂಗ್ ಮಾಡಬೇಕಂದ್ರೆ ತುಂಬಾ ಕಷ್ಟ ಆಗ್ತಿತ್ತು. ಆದರೆ ಈಗ ಈ ರೀತಿ ಬಂದಿರೋದ್ರಿಂದ ಅವ್ರ ಕಡೆಯಿಂದನೇ ಒಂದು 5ರಿಂದ 6 ಜನ ಬರ್ತಾರೆ. ಸೊ ನಿಮಗೆ ಬೇಕಾದಷ್ಟು ಸಿಗುತ್ತೆ ಮೂವರ್ಸ್ ಆ್ಯಂಡ್ ಪ್ಯಾಕರ್ಸ್ ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ, ಅಥವಾ ಜಸ್ಟ್ ಡೈಲಲ್ಲಿ ತೊಗೊಂಡ್ರು ಕೂಡ ನಿಮಗೆ ತುಂಬಾ ಕಾಲ್ಸ್ಗಳು ಕೂಡ ಬರುತ್ತೆ. ನೀವು ಆ ರೀತಿ ಸೆಲೆಕ್ಟ್ ಮಾಡಿಕೊಂಡು ಶಿಫ್ಟ್ ಆಗಬೇಕು ಅಂತ ಇರೋರು ಆ ರೀತಿ ಸರ್ಚ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೊಂಡು ಅವ್ರನ್ನ ಬುಕ್ ಮಾಡ್ಕೊಂಡು ಶಿಫ್ಟ್ ಆಗೋದು ಒಳ್ಳೆಯದು. ಏನಕ್ಕೆ ಅಂತ ಅಂದರೆ ಬೇರೆಯವರಿಗಾದರೆ ನಾವು ತುಂಬಾ ಎಕ್ಸ್ಪೆನ್ಸಸ್ ಆಗುತ್ತೆ. ಬಟ್ ಈ ರೀತಿಯ ಮೂವರ್ಸ್ ಆ್ಯಂಡ್ ಪ್ಯಾಕರ್ಸ್ ಬುಕ್ ಮಾಡಿದ್ರೆ ತುಂಬ ಅಫೋರ್ಡಬಲ್ ಆಗಿಯೇ ನಮಗೆ ಶಿಫ್ಟಿಂಗ್ ಅನ್ನೋದನ್ನು ಮಾಡಿ ಕೊಡ್ತಾರೆ. ಎಷ್ಟನೇ ಫ್ಲೋರ್ ಆದರೂ ಕೂಡ ಆ್ಯಕ್ಚುಲಿ ನಮ್ಮದು 3rd ಫ್ಲೋರ್ ಇತ್ತು. ಐಟಮ್ಸ್ಗಳೆಲ್ಲ ತುಂಬ ಇತ್ತು. ಅದನ್ನು ಕೆಳಗಡೆ 3rd ಫ್ಲೋರಿಂದ ಕೆಳಗಡೆ ತೊಗೊಬರೋದೆಲ್ಲ ತುಂಬಾ ಕಷ್ಟ. ನಾವಾಗಿದ್ದಿದ್ರೆ ಆಗ್ತಾ ಇರಲಿಲ್ಲ. ಹಾಗಾಗಿ ನಾವು ಬುಕ್ ಮಾಡ್ಕೊಂಡಿದ್ದು. ಇಲ್ಲಿಂದ 3rd ಫ್ಲೋರಿಂದ ಇಳಿಸಿ ಮತ್ತು ಅಲ್ಲಿ 1st ಫ್ಲೋರಿಗೆ ಇಡೋ ಅಂಥದ್ದು. ಸೊ ಇದೆಲ್ಲ ತುಂಬ ರಿಸ್ಕಿ ಕೆಲಸ ಆ್ಯಕ್ಚುಲಿ. ಅದೇ ಇವರು ಮೂವರ್ಸ್ ಆ್ಯಂಡ್ ಪ್ಯಾಕರ್ಸ್ ಅನ್ನೋದು ಏನಿರುತ್ತೆ, ಅವರು ಪ್ರತಿಯೊಂದನ್ನು ಕೂಡ ಸೇಫಾಗಿ
ಪ್ಯಾಕ್ ಮಾಡಿ ಅದನ್ನು ಶಿಫ್ಟಿಂಗ್ ಮಾಡಿ ಕೊಡ್ತಾರೆ. ಯಾವುದೇ ರೀತಿ ಡ್ಯಾಮೇಜ್ ಆಗೋದಿಲ್ಲ. ಅವ್ರ ಕಡೆಯಿಂದ ಕೆಲವೊಂದು ಬಾಕ್ಸಸ್ನ ತಂದಿರ್ತಾರೆ. ಸೊ ಆ ಬಾಕ್ಸಸಲ್ಲಿ ನಮ್ಮ ಕೆಲವೊಂದು ಐಟಮ್ಸ್ಗಳನ್ನ ಹಾಕ್ಕೊಂಡು ನೀಟಾಗಿ ಪ್ಯಾಕ್ ಮಾಡಿಕೊಳ್ತಾರೆ. ಅದಾದಮೇಲೆ ಟಿ ವಿ, ಫ್ರಿಜ್ಜು, ವಾಷಿಂಗ್ ಮಿಷಿನು ಇದೆಲ್ಲ ತುಂಬ ಅವರು ಕೆಲವೊಂದು ಸಾಫ್ಟ್ ಕ್ಲಾತ್ಸ್ಗಳನ್ನ ತಂದಿರ್ತಾರೆ. ಅದನ್ನು ಕವರ್ ಮಾಡಿ ನಮಗೆ ಸೇಫಾಗಿ ಎಲ್ಲನೂ ಮಾಡಿ ಕೊಡ್ತಾರೆ. ಹಾಗೆಯೇ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತ ಅಂದರೆ, ನೀವು ಯಾವುದಾದ್ರೂ ಮನೆಗೆ ಹೋಗ್ತೀರಾ ಅಂತ ಅಂದರೆ ಮುಂಚೆನೇ ನೀವು ಹೊಸದಾಗಿ ಹೋದಾಗ ವಿಡಿಯೋ ಮಾಡಿ ಇಟ್ಕೊಂಡ್ಬಿಡಿ. ಏನಕ್ಕೆ ಅಂತ ಅಂದರೆ, ನೀವು ವೆಕೇಟ್ ಮಾಡೋವಾಗ ಓನರು ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅದು ಡ್ಯಾಮೇಜ್ ಮಾಡಿದ್ದೀರಾ, ಇದು ಡ್ಯಾಮೇಜ್ ಮಾಡಿದ್ದೀರಾ ಅಂತ ತುಂಬಾ ಕಿರಿಕ್ ಮಾಡ್ತಾರೆ. ಸೊ ನಮಗೆ ಈ ಎಕ್ಸ್ಪೀರಿಯೆನ್ಸ್ ಆಗಿದೆ. ಅದಕ್ಕಾಗಿ ನಾನು ಹೇಳ್ತಾ ಇರೋದು. ಅಲ್ಲಿಂದ ಎಲ್ಲ ನಾವು ಪ್ಯಾಕ್ ಮಾಡಿಕೊಂಡು ನಾವು ಹೊರಟಿದ್ದೆ ಒಂದು 8 o'clock ಮೇಲೆ ಆಗೋಯಿತು. 8 o'clock ಮೇಲೆ ಆಗಿ ಮತ್ತೆ ನಾವು ಉತ್ರಳ್ಳಿಗೆ ಬರೋ ಅಷ್ಟರಲ್ಲಿ 9 o'clock ಆಗಿಬಿಟ್ಟಿತ್ತು. 9 o'clock ಆದಮೇಲೆ ನಾವು ಮುಂಚೆನೇ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದರಿಂದ ಯಾವ್ಯಾವ ವಸ್ತು ಮೂವರ್ಸ್ ಆ್ಯಂಡ್ ಪ್ಯಾಕರ್ಸ್ ಅಂದರೆ ಯಾವ್ಯಾವ ವಸ್ತು ಎಲ್ಲೆಲ್ಲಿ ಬೇಕು ಅಂತ ಇಟ್ಬಿಟ್ಟು ಕೊಡ್ತಾರೆ. ಬಟ್ ಸಣ್ಣ ಪುಟ್ಟ ಐಟಮ್ಗಳಿರುತ್ತೆ, ಅದೇನಿರುತ್ತೆ ಅದನ್ನು ಡಂಪ್ ಮಾಡಿ ಹೊರಟೋಗ್ತಾರೆ. ಅದನ್ನೆಲ್ಲ ನಾವು ಜೋಡಿಸ್ಕೊಳ್ಳೋಷ್ಟೊತ್ತಿಗೆ ತುಂಬಾ ಟೈಮ್ ತೊಗೊಳುತ್ತೆ. ಆ ಮನೇನ ವೆಕೇಟ್ ಮಾಡುವಾಗ ನನಗೆ ಎಷ್ಟು ದುಃಖ ಆಯಿತು. ಈ ಮನೆಗೆ ಬರ್ತಾ ಇರೋದು ನನಗೆ ಅಷ್ಟೇ ಸಂತೋಷ ಇದೆ. ಆ ಮನೆಯಲ್ಲಿ ನಾವು ಇದ್ದಾಗ ನಮ್ಮ ಲೈಫಲ್ಲಿ ಲಡ್ಡು ಬಂದಿರೋ ಅಂಥದ್ದು, ಅದೇ ನಾವು ಈ ಮನೆಯಲ್ಲಿದ್ದಾಗ ನಮ್ಮ ಲೈಫಲ್ಲಿ ಪೃಥ್ವಿಗೆ ಬಂದಿರೋ ಅಂಥದ್ದು. ಸೊ ಯಾವುದಾದ್ರೂ ಕೂಡ ನಮಗೆ ಒಂದು ರೀತಿ ಖುಷಿನೂ ಇರುತ್ತೆ. ನಾವು ಆಲ್ಮೋಸ್ಟ್ ಅಲ್ಲಿ ಇದ್ದಿದ್ದರಿಂದ ಆಲ್ಮೋಸ್ಟ್ 2.5 ವರ್ಷ, ಅಲ್ಲಿಂದ ಬರುವಾಗ ದುಃಖ ಆಗೇ ಆಗುತ್ತೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನಾವು ಅರ್ಜೆಂಟಾಗಿ ವೆಕೇಟ್ ಮಾಡಿದ್ದೆ. ಪೃಥ್ವಿಗೆ ಸ್ಕೂಲ್ ಸ್ಟಾರ್ಟ್ ಆಗಿದ್ದರಿಂದ ಅವನ್ನ ಫಸ್ಟು ಸ್ಕೂಲಿಗೆ ಕಳಿಸಿ ನಮಗೆ ಆ ತಕ್ಷಣಕ್ಕೆ ಎಷ್ಟು ಮಟ್ಟಕ್ಕೆ ನಮಗೆ ಕ್ಲೀನಿಂಗ್ ಮಾಡಿಕೊಂಡು ಎಲ್ಲನೂ ಜೋಡಿಸ್ಕೊಳ್ಳೋದಾಗುತ್ತೋ ಅಷ್ಟನ್ನು ನಾವು ಜೋಡಿಸ್ಕೊಂಡು ಪೂಜೆನ ಮಾಡಿ ಹಾಲುಗ್ಸೋದನ್ನು ಮಾಡೋಣ ಅಂತ ಹೇಳಿ, ಮೊದಲು ಇದ್ದಿದ್ದ ಮನೆಯೇ ನಾವು 2.5 ವರ್ಷ ಅಷ್ಟೇ ಬೇರೆ ಕಡೆ ಹೋಗಿದ್ದಿದ್ದು. ಆದರೂ ಕೂಡ ಮತ್ತೆ ಇಲ್ಲಿಗೆ ಬಂದಿರೋದ್ರಿಂದ ಹಾಲು ಉಗ್ಸ್ಬಿಟ್ಟು ಅದಾದಮೇಲೆ ನೆಕ್ಸ್ಟು ಏನಿದ್ರು ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಪೃಥ್ವಿಕನ ಸ್ಕೂಲಿಗೆ ಕಳಿಸಿ ಪೂಜೆ ಅನ್ನೋದನ್ನು ಮುಗಿಸ್ಕೊಂಡು ಹಾಲು ಉಗ್ಸ್ಕೊಳ್ಳೋಣ ಅಂತ ಹೇಳಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಯಾರೆಲ್ಲ ಶಿಫ್ಟಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ, ಮೂವರ್ಸ್ ಆ್ಯಂಡ್ ಪ್ಯಾಕರ್ಸ್ ಕಡೆಯಿಂದ ನೀವು ಬುಕ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಸುಲಭ ಆಗುತ್ತೆ. ಪರ್ಸ್ನಲಿ ಎಕ್ಸ್ಪೀರಿಯೆನ್ಸ್ ಮಾಡಿರೋದ್ರಿಂದನೇ ಹೇಳ್ತಾ ಇರೋದು. ಇದಾಗಿತ್ತು ನಮ್ಮ ಒಂದು ಪುಟ್ಟ ವ್ಲಾಗ್. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾರಿಗೆಲ್ಲ ಇಷ್ಟ ಆಗಿಲ್ಲ ನೀವು ದಯವಿಟ್ಟು ಈ ವಿಡಿಯೋನ ಇಗ್ನೋರ್ ಮಾಡ್ಬೋದು. ಮತ್ತು ಇನ್ನೊಂದು ಯೂಸ್ಫುಲ್ ವ್ಲಾಗ್ ಅಥವಾ ಯೂಸ್ಫುಲ್ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ನ, ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಆಲ್.